ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಸಮಾಜದ ಕನಸು ಕಂಡವರು ಮತ್ತು ಕತ್ತಲು ತುಂಬಿದ ಜಗತ್ತಿಗೆ ಬೆಳಕು ನೀಡಿದವರು ಬುದ್ಧ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ತಿಳಿಸಿದ್ದಾರೆ. ಶುಕ್ರವಾರ ನಾಯಕನಹಟ್ಟಿ ಸಮೀಪದ ಕುದಾಪುರ ಗ್ರಾಮದ ಬಸವನ ಮಹಾಮನೆಯಲ್ಲಿ ಹಮ್ಮಿಕೊಂಡಿದ್ದ ಬುದ್ಧ ಜಯಂತಿ ಕಾರ್ಯಕ್ರಮದಲ್ಲಿ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು, ಬುದ್ಧನ ತತ್ವ ಆದರ್ಶಗಳನ್ನು ಮತ್ತು ಅವರ ಬೋಧನೆಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ. ಭಗವಾನ್ ಬುದ್ಧ ಈ ಜಗತ್ತಿಗೆ ಶಾಂತಿ ಜ್ಞಾನವನ್ನ ನೀಡಿದ ಮಹಾನ್ ಪುರುಷ. ಅವರ ಹಾದಿಯಲ್ಲಿ ನಡೆದರೆ ಮಾತ್ರ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ವಕೀಲ ಪರಮೇಶ್ ಮೌರ್ಯ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕುದಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಪಾಲಯ್ಯ, ಲೋಕೇಶ್, ಬೋರಣ್ಣ, ಶ್ರೀಮತಿ ನೇತ್ರಾವತಿ, ಉಮೇಶ್, ದಲಿತ ಮಾನವ ಹಕ್ಕುಗಳ ವೇದಿಕೆ ಕರ್ನಾಟಕ, ಎನ್ಎಸ್ ಶಿವಮೂರ್ತಿ, ಭೀಮನಕೆರೆ, ಚಳ್ಳಕೆರೆ ಆರೋಗ್ಯ ಇಲಾಖೆ, ತಿಪ್ಪೇಸ್ವಾಮಿ, ಬಿಎಸ್ಪಿ ಜಿಲ್ಲಾಧ್ಯಕ್ಷ ಎನ್ ಪ್ರಕಾಶ್, ಬೆಸ್ಕಾಂ ಇಲಾಖೆ ತಿಪ್ಪೇಸ್ವಾಮಿ, ಭೀಮನಕೆರೆ, ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಕಾರ್ಯದರ್ಶಿ ರವಿಕುಮಾರ್ ನನ್ನಿವಾಳ, ಡಿಎಸ್ಎಸ್ ವನ್ನೂರ್ ಸ್ವಾಮಿ ಸೇರಿದಂತೆ ಬುದ್ಧನ ಅನುಯಾಯಿಗಳು ಹಾಜರಿದ್ದರು. ಪೂರ್ಣಿಮೆ ನಾವೆಲ್ಲ ಯಾಕೆ ಮಾಡ್ಬೇಕಂತಂದ್ರೆ ಕತ್ಲಲ್ಲಿದ್ದರಿಗೆ ಬೆಳಕು ಕೊಟ್ಟಿರ್ತಾರೆ. ನಾವು ಬೆಳಕೊಟ್ಟಿರೋದು ಇವರು ಸಮಾಜದ ಕನಸನ್ನು ಕಂಡವರಿಗೆ. ಯಾಕಂದ್ರೆ ಗೌತಮ್ ಬುದ್ಧ ಹುಟ್ಟ ಕಾಲದಲ್ಲಿ ಈ ದೇಶದಲ್ಲಿ ಸಮಾನತೆ ಇರಲಿಲ್ಲ. ಮಾತಾಡೋಗಿ ಹೇಳಿದಾರೆ, ನಮ್ಮ ಶಿವಮೂರ್ತಿ ಅವರೆಲ್ಲ ಮಾತಾಡೋಗಿ ಹೇಳಿದ್ದಾರೆ, ಏನಿ ಶಿಕ್ಷಣ, ಅಧಿಕಾರ, ಸಂಪತ್ತು, ಅವಕಾಶ ಕೆಲವೇ ವರ್ಗಗಳಿಗೆ ಸೀಮಿತ ಆಗಿತ್ತು. ಅದು ಬುದ್ಧಿಗೆ ಪಡ್ಕೊಂಡ್ಬಿಟ್ಟಿದ್ರು. ಅದ್ರ ಬಗ್ಗೆ ನಾವು ಯೋಚನೆ ಮಾಡಂಗಿರ್ಲಿಲ್ಲ, ಆ ಕಡೆ ತೆರೆನೂ ಹಾಕಂಗಿರ್ಲಿಲ್ಲ. ಆ ರೀತಿಯ ಒಂದು ವ್ಯವಸ್ಥೆ ಇತ್ತು ನಮ್ಮ ದೇಶದಲ್ಲಿ. ಆ ಸಂದರ್ಭದಲ್ಲಿ ಬುದ್ಧರು ಅವ್ರಿಗೇನು ಕಷ್ಟ ಇರಲಿಲ್ಲ. ರಾಜರವರು ಬುದ್ಧನಿಗೆ 3 ಅರಮನೆ ಇರ್ತಾವ. ಅವರಪ್ಪ ಒಳ್ಳೆ ದೊಡ್ಡ ರಾಜವಂಶ, ಕ್ಷತ್ರಿಯರು. ಬೇಸಿಗೆ ಕಾಲಕ್ಕೊಂದು ಅರಮನೆ, ಮತ್ತೆ ಮಳೆಗಾಲಕ್ಕೊಂದು, ಚಳಿಗಾಲಕ್ಕೊಂದು ಸೇರ್ಲಿಲ್ಲ. ಆದ್ರೂ ಅದು ಅರಮನೆ ಬಿಟ್ಟಿದ್ದು ಯಾಕೆ? ಯಾರಿಗೋಸ್ಕರ? ಆತ್ಮಗೋಸ್ಕರ ಅಂತ ಅಂಧಕಾರಗಳಿದ್ದಾವೆ. ಮನುಷ್ಯ ಹುಟ್ಟ ಸಮಾನ ಹುಡ್ತಾನೆ, ಹುಟ್ಟಿನಲ್ಲೇನಾದ್ರು ಭೇದ ಭಾವ ಇಲ್ಲ. ಆದರೆ ಸಮಾಜದಲ್ಲಿ ಯಾಕೆ ತುಂಬಿ ತುಳುಕ್ತಾ ಇದೆ ಶೋಷಣೆ? ಇದಕ್ಕೆ ಪರಿಹಾರ ಕಂಡುಹಿಡಿಯಬೇಕಂತ ಆತ ಮನೆ ಬಿಟ್ಟು ಹೋಗಿದ್ದು. ನಾವೆಲ್ಲ ಸಾಮಾಜಿಕವಾಗಿ, ರಾಜಕೀಯ ಪರಿಹಾರ ಕಂಡುಹಿಡಿದಕ್ಕೆ ಹೋಗ್ತೀವಿ. ಬುದ್ಧ ಆಧ್ಯಾತ್ಮಿಕವಾಗಿ ಪರಿಹಾರ ಕಂಡುಹಿಡಿದಿದ್ದ. ಆಧ್ಯಾತ್ಮಿಕವಾಗಿ ನಾವು ಬುದ್ಧನ ರಾಜಕೀಯ, ಸಾಮಾಜಿಕ ತಗೊಂಡು ಅಷ್ಟೇ, ಆಧ್ಯಾತ್ಮಿಕ ತಗೊಳ್ಳಿಲ್ಲ. ನಾವು ಆಧ್ಯಾತ್ಮಿಕ ತಗೊಳ್ದಿರೋದೆ ನಮ್ಮ ಮನಸ್ಸುಗಳಿನ್ನೂ ಗಟ್ಟಿಯಾಗಿಲ್ಲ. ಮನಸ್ಸು ಚಂಚಲ ಇದಾವ, ಏಕಾಗ್ರತೆ ಇಲ್ಲ ನಮ್ಮವರಿಗೆ. ಯಾರು ಕಳಿತಾರೆ ಅವ್ರು ಹಿಂದಿಂದ ಹೋಗ್ಬಿಡ್ತಾರೆ. ಭದ್ರಿಲ್ಲ ಅಂದ್ರೆ ನಾವು ಬುದ್ಧನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಇವತ್ತು ನಮ್ಮ ಪರಮೇಶ್ವರ್ ಹೇಳುವಾಗ ಹೇಳಿದ್ರು, ನಮ್ಮನ್ನೆಲ್ಲ ವೋಟ್ ಬ್ಯಾಂಕ್ ಮಾಡ್ಕೊಂಡ್ರ ಗೊತ್ತೈತೆ ಅವ್ರಿಗೆ. ಈಗ ಮೇಷು ಸ್ಟ್ರಿಕ್ಟ್ ಆಗಿದ್ರೆ ಮಕ್ಕಳು ಚೆನ್ನಾಗಿ ಓದ್ಕೊಂಡು ಹೋಗ್ತಾರೆ. ಈ ಮೇಷು ಸುಳ್ಳು ಹೇಳಕ್ಕಾಗಲ್ಲಪ್ಪ, ಈ ಮೇಷ್ ಏನ್ ತಪ್ಪು ಮಾಡಿದ್ರು ಬಿಡಲ್ಲ ಅಂತ ಗೊತ್ತಿದ್ರೆ ಬಹಳ ಚೆನ್ನಾಗಿ ಓದ್ಕೊಂಡು ಹೋಗ್ತಾರೆ. ಹಂಗೆ ನಾವು ಸ್ಟ್ರಿಕ್ಟ್ ಆಗಿದ್ರೆ ಇಲ್ಲಿ